ಹಾಯ್ ಆಲ್, ಎಲ್ಲರಿಗೂ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಕೆಸೆಟ್ ಎಕ್ಸಾಮ್ನಲ್ಲಿ ಬರ್ತಕ್ಕಂತಹ ಪೇಪರ್ 2 ಪೊಲಿಟಿಕಲ್ ಸೈನ್ಸ್ನ 2025ರ ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡೋಣ. ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ಈ ಕ್ಲಾಸ್ನಲ್ಲಿ ನೀವು ನೋಡಬಹುದು. ಮೊದಲನೇ ಕ್ವಶನ್ನು, ಕೆಳಗೆ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎಂದು ಇನ್ನೊಂದನ್ನು ಕಾರಣ ಎಂದು ಹೆಸರಿಸಲಾಗಿದೆ. ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಅಂದರೆ, ವಸಾಹತುಶಾಹಿ ದಬ್ಬಾಳಿಕೆಗೆ ಪ್ರತಿಕ್ರಿಯೆಯಾಗಿ ಐರೋಪ್ಯವಲ್ಲದ ರಾಷ್ಟ್ರೀಯತೆ ಉಗಮವಾಯಿತು. ಮೇಲಿನ ಹೇಳಿಕೆಗಳ ಸಂದರ್ಭದಲ್ಲಿ ಈ ಕೆಳಗಿನ ಯಾವುದು ಸರಿಯಾಗಿದೆ? ಕಾರಣ ಏನು ಅಂತಂದರೆ, ವಸಾಹತುಶಾಹಿ ಆಳ್ವಿಕೆಯು ದೇಶೀಯ ಅಸ್ಮಿತೆಗಳ ದಮನ ಮತ್ತು ಆರ್ಥಿಕ ಶೋಷಣೆಗೆ ಕಾರಣವಾಯಿತು. ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿಯಾಗಿದೆ? ಎ ಮತ್ತು ಬಿ ಎರಡೂ ಸರಿ, ಸರಿಯಾದ ವಿವರಣೆ. ಎ ಮತ್ತು ಬಿ ಎರಡೂ ಸರಿ. ಆರ್ ಇದು ಎನ ಸರಿಯಾದ ವಿವರಣೆ ಅಲ್ಲ. ಎ ಸರಿ, ಆರ್ ತಪ್ಪು. ಎ ಮತ್ತು ಬಿ ಎರಡೂ ತಪ್ಪಾಗಿವೆ. ಇಲ್ಲಿ ವಸಾಹತುಶಾಹಿ ದಬ್ಬಾಳಿಕೆಗೆ, ಈ ವಸಾಹತುಶಾಹಿಗಳು ಅಂತಂದರೆ ಯಾರು? ಮುಖ್ಯವಾಗಿ ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಇವರು ವಸಾಹತುಶಾಹಿಗಳು. ಮುಖ್ಯವಾಗಿ ಪ್ರಬಲ ದೇಶಗಳು ಸಣ್ಣ ಸಣ್ಣ ದೇಶಗಳ ಅಥವಾ ದುರ್ಬಲ ದೇಶಗಳ ಮೇಲೆ ಆಳ್ವಿಕೆಯನ್ನು ಮಾಡುವುದನ್ನು ವಸಾಹತುಶಾಹಿ ಅಂತ ಕರಿತೀವಿ. ಸೊ ಈ ವಸಾಹತುಶಾಹಿಗಳು ಬಂದು ನಮ್ಮ ದೇಶದಲ್ಲಿ ದಬ್ಬಾಳಿಕೆ ಮಾಡೋದರಿಂದ ನಮಗೆ ಐರೋಪ್ಯವಲ್ಲದ ದೇಶಗಳಲ್ಲಿ ಏನಾಯಿತು, ನಾವೆಲ್ಲರೂ ಒಂದೇ ಎಂಬಂತಹ ರಾಷ್ಟ್ರೀಯತೆ ಅನ್ನೋದು ಉಗಮವಾಯಿತು. ವಸಾಹತುಶಾಹಿ ಆಳ್ವಿಕೆಯು ದೇಶೀಯ ಅಸ್ಮಿತೆಗಳ ದಮನ ಮತ್ತು ಆರ್ಥಿಕ ಶೋಷಣೆಗೆ ಕಾರಣವಾಯಿತು. ಅಂದರೆ ಈ ಯುರೋಪಿಯನ್ನರು ಏನು ನಮ್ಮ ದೇಶಕ್ಕೆ ಬಂದರು, ಅವರು ಇಲ್ಲಿನ ಆಸ್ತಿ, ಇಲ್ಲಿನ ಭಾಷೆ, ಸಂಸ್ಕೃತಿ ಎಲ್ಲವನ್ನ ಇಲ್ಲದಂತೆ ಮಾಡಿದರು. ಇಲ್ಲಿನ ಆಸ್ತಿಯನ್ನು ತಮ್ಮ ದೇಶಕ್ಕೆ ಕೊಂಡೊಯ್ದರು. ಆಮೇಲೆ ಇಲ್ಲಿನ ಭಾಷೆ, ಸಂಸ್ಕೃತಿಯ ಮೇಲೆ ತಮ್ಮ ದೇಶದ ಭಾಷೆ, ಸಂಸ್ಕೃತಿಯನ್ನು ಹೇರಲು ಶುರು ಮಾಡಿದರು. ಸೊ ಇವೆರಡೂ ಏನಾಗಿವೆ? ಸರಿಯಾಗಿವೆ. ಅಂದರೆ ವಸಾಹತುಶಾಹಿ ದಬ್ಬಾಳಿಕೆ ಮಾಡಿದ್ರಿಂದನೇ ರಾಷ್ಟ್ರೀಯತೆ ಅನ್ನೋದು ಬಂತು. ಈ ರಾಷ್ಟ್ರೀಯತೆ, ಈಗ ವಸಾಹತುಶಾಹಿಗಳು ಏನಿದ್ದಾರೆ, ಇವರು ನಮ್ಮ ದೇಶದಲ್ಲಿ ಒಂದು ಶೋಷಣೆಯನ್ನು ಮಾಡಿದರು. ಅದಕ್ಕಾಗಿ ಇಲ್ಲಿ ರಾಷ್ಟ್ರೀಯತೆ ಉಗಮವಾಯಿತು. ಸೊ ಇವು ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ. ಸೊ ಇಲ್ಲಿ ಉತ್ತರ 1, ಎ ಮತ್ತು ಆರ್ ಎರಡೂ ಸರಿ. ಆರ್ ಇದು ಎನ ಸರಿಯಾದ ವಿವರಣೆಯಾಗಿದೆ. ಇಲ್ಲಿ ನೀವು ವಿವರಣೆಯನ್ನು ನೋಡಬಹುದು. ಇನ್ನು ಎರಡನೇ ಪ್ರಶ್ನೆ, 19ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ರಾಷ್ಟ್ರೀಯತೆಯನ್ನು ಪ್ರೋತ್ಸಾಹಿಸುವಲ್ಲಿ ಯಾವ ಸೈದ್ಧಾಂತಿಕತೆ ಪ್ರಮುಖ ಪಾತ್ರ ವಹಿಸಿತ್ತು? ಸಮತಾವಾದ, ಉದಾರವಾದ, ಊಳಿಗಮಾನ್ಯವಾದ ಮತ್ತು ಧರ್ಮಪ್ರಭುತ್ವ. ಇದಕ್ಕೆ ಸರಿಯಾದ ಉತ್ತರ ಉದಾರವಾದ. 19ನೇ ಶತಮಾನದಲ್ಲಿ ಉದಾರವಾದ ಯುರೋಪಿಯನ್ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಪ್ರಮುಖ ಪ್ರೇರಕ ಶಕ್ತಿಯಾಗಿತ್ತು. ಯುರೋಪಿನಲ್ಲಿ ರಾಷ್ಟ್ರೀಯತೆ ಉಗಮವಾಗಲು ಮೇನು ಒಂದು ಸಿದ್ಧಾಂತವನ್ನು, ಒಂದು ಶಕ್ತಿಯಾಗಿ ಒಂದು ಸಿದ್ಧಾಂತ ಉದ್ಭವಿಸಿತು. ಅದುವೇ ಉದಾರವಾದ, ಲಿಬರಲಿಸಮ್. ಉದಾರವಾದವು ವ್ಯಕ್ತಿಗಳ ಸ್ವಾತಂತ್ರ್ಯ, ಸಮಾನತೆ, ಕಾನೂನಿನ ಆಳ್ವಿಕೆ, ಸಂವಿಧಾನಾತ್ಮಕ ಆಡಳಿತ ಮತ್ತು ಜನಪ್ರತಿನಿಧಿ ಸರ್ಕಾರವನ್ನು ಪ್ರತಿಪಾದಿಸಿತು. ಈ ತತ್ವಗಳು ರಾಷ್ಟ್ರೀಯ ಏಕತೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಬಲ ನೀಡಿದವು. ಸೊ ಇಲ್ಲಿ ಉದಾರವಾದ ಎನ್ನುವಂತಹ ತತ್ವದಿಂದನೇ ಇಟಲಿ, ಜರ್ಮನಿಯ ಏಕೀಕರಣ ಸೇರಿದಂತೆ ಅನೇಕ ರಾಷ್ಟ್ರೀಯ ಚಳುವಳಿಗಳ ಮೇಲೆ ಉದಾರವಾದ ಅನ್ನೋದು
ಪ್ರಭಾವ ಬೀರಿತು. ಅಂದರೆ 19ನೇ ಶತಮಾನದಲ್ಲಿ ಕಂಡುಬಂದಂತಹ ಸೈದ್ಧಾಂತಿಕ ಸಿದ್ಧಾಂತ ಯಾವುದು ಅಂತಂದರೆ ಅದು ಉದಾರವಾದ. ಉದಾರವಾದ ಅಂದರೆ ನೆನ್ಪಿಟ್ಕೋಬೇಕಾಗಿದ್ದು ಎಲ್ಲರೂ ಸಮಾನರು, ಎಲ್ಲರಿಗೂ ಸ್ವತಂತ್ರ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಸಂವಿಧಾನಾತ್ಮಕ ಆಡಳಿತ ಅನ್ನೋದು ಅಲ್ಲಿ ಇರುತ್ತೆ. 19ನೇ ಶತಮಾನದಲ್ಲಿ ಯುರೋಪಿನಲ್ಲಿ ರಾಷ್ಟ್ರೀಯತೆಯನ್ನು ಪ್ರೋತ್ಸಾಹಿಸಿದ ಪ್ರಮುಖ ಸೈದ್ಧಾಂತಿಕತೆ ಉದಾರವಾದ. ಅದಕ್ಕಾಗಿ ಇಲ್ಲಿ ಉತ್ತರ ಏನು? ಉದಾರವಾದ. ಇದಕ್ಕೆ ಸರಿಯಾದ ಉತ್ತರ 3 ಉದಾರವಾದ ಆಗಿದೆ. ಇನ್ನು ಜಾಗತೀಕರಣವು ರಾಷ್ಟ್ರಗಳ ಸಾರ್ವಭೌಮತೆಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ? ಸೊ ಮೊದಲನೇ ಆಪ್ಷನ್ನು ಜಾಗತಿಕ ಆಳ್ವಿಕೆಯಲ್ಲಿ ಅವುಗಳನ್ನು ಹೆಚ್ಚು ಶಕ್ತಿಯುತಗೊಳಿಸುವುದು. ಎರಡನೇದು ಬಹುರಾಷ್ಟ್ರೀಯ ಕಂಪನಿಗಳ ಮೇಲೆ ಅವುಗಳ ನಿಯಂತ್ರಣವನ್ನು ಹೆಚ್ಚಿಸುವುದು. ಮೂರನೇದು ಸ್ವತಂತ್ರ ನಿರ್ಣಯಗಳನ್ನು ಕೈಗೊಳ್ಳುವ ಅವುಗಳ ಸಾಮರ್ಥ್ಯವನ್ನು ಕಡಿಮೆಗೊಳಿಸುವುದು. ನಾಲ್ಕನೇದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಅವುಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡುವುದು. ಅಂದರೆ ಜಾಗತೀಕರಣ ಅನ್ನೋದು ಏನು LPG ಅಂತ ಬಂತು, ಆ ಜಾಗತೀಕರಣ ಬಂದ ಮೇಲೆ ರಾಷ್ಟ್ರದ ಸಾರ್ವಭೌಮದ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಮೊದಲು ಏನಾಗಿತ್ತು, ರಾಷ್ಟ್ರಗಳ ಸ್ವತಂತ್ರವಾಗಿದ್ದು ಯಾವುದೇ ಜಾಗತೀಕರಣ ಇರಲಿಲ್ಲ. ಆವಾಗ ಏನಾಗಿತ್ತು, ರಾಷ್ಟ್ರಗಳು ಸ್ವತಂತ್ರ ನಿರ್ಣಯವನ್ನು ತಾವೇ ತೆಗೆದುಕೊಳ್ತಾ ಇದ್ದವು. ಆದರೆ ಯಾವಾಗ ಜಾಗತೀಕರಣ ಬಂತು ಆಗ ಸ್ವತಂತ್ರ ನಿರ್ಣಯಗಳನ್ನು ಕೈಗೊಳ್ಳುವ ಅವುಗಳ ಸಾಮರ್ಥ್ಯ ಏನಾಯಿತು, ಕಡಿಮೆ ಆಯಿತು. ಸ್ವತಂತ್ರ ನಿರ್ಣಯವನ್ನು ಯಾರು ತೆಗೆದುಕೊಳ್ಳಲು ಶುರು ಮಾಡಿದ್ರೆ ಅಂದರೆ ವಿಶ್ವಸಂಸ್ಥೆ, WHO, ಹೀಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವುಗ ದೇಶಗಳ ಮೇಲೆ ಪ್ರಭಾವವನ್ನು ಬೀರಿ ಇವುಗಳ ಸಾರ್ವಭೌಮತೆ ಅನ್ನೋದು, ಇವುಗಳ ದೇಶಗಳ ಸಾಮರ್ಥ್ಯ ಅನ್ನೋದು ಏನಾಯಿತು, ಇಲ್ಲಿ ಕಡಿಮೆ ಆಯಿತು. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ 3 ಸ್ವತಂತ್ರ ನಿರ್ಣಯಗಳನ್ನು ಕೈಗೊಳ್ಳುವ ಅವುಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡಿದವು. ಜಾಗತೀಕರಣ ಎಂದರೆ ರಾಷ್ಟ್ರಗಳ ನಡುವೆ ಆರ್ಥಿಕ, ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಸ್ಪರ ಅವಲಂಬನೆ ಹೆಚ್ಚಾಗಿಸುವ ಪ್ರಕ್ರಿಯೆ. ಅಂದರೆ ಗ್ಲೋಬಲೈಜೇಷನ್ ಎನ್ನುವಂಥದ್ದು ದೇಶಗಳ ನಡುವೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಪರಸ್ಪರ ಅವಲಂಬನೆಯನ್ನು ಹೆಚ್ಚು ಮಾಡುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಜಾಗತೀಕರಣದಿಂದ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಜಾಗತಿಕ ಮಾರುಕಟ್ಟೆಗಳು ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ ಪ್ರಭಾವಕ್ಕೆ ಒಳಗಾಗುತ್ತವೆ. ಅಂದರೆ ಇಲ್ಲಿ ಅಂತಾರಾಷ್ಟ್ರೀಯ WHO, IMF ಮತ್ತು ವಿಶ್ವಸಂಸ್ಥೆ ಇವುಗಳ ಪ್ರಭಾವಕ್ಕೆ ರಾಷ್ಟ್ರಗಳು ಒಳಗಾಗಬೇಕಾಯಿತು ಜಾಗತೀಕರಣದಿಂದ. ಸೊ ಇದರಿಂದ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಗಳು ತಮ್ಮ ಆರ್ಥಿಕ ನೀತಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಸಂಪೂರ್ಣ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಲಿಲ್ಲ. ಸೊ ಇದರಿಂದ ಇವರಿಗೆ ಸ್ವತಂತ್ರ ನಿರ್ಧಾರ ಅನ್ನೋದು ಕೈಗೊಳ್ಳಲು ಸಾಧ್ಯ ಆಗಲಿಲ್ಲ. ಆದ್ದರಿಂದ ರಾಷ್ಟ್ರಗಳ ಸಾರ್ವಭೌಮತೆ ಮತ್ತು ಸ್ವತಂತ್ರ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯಗಳ ಮೇಲೆ ಮಿತಿಯನ್ನು ಈ ಗ್ಲೋಬಲೈಜೇಷನ್ ಎನ್ನುವಂಥದ್ದು ಉಂಟು ಮಾಡಿತು. ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಗ್ಲೋಬಲೈಜೇಷನ್ನಿಂದ ಅಂತಾರಾಷ್ಟ್ರೀಯ ಸಂಸ್ಥೆಗಳೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಶುರು ಮಾಡಿದವು. ಬಹುರಾಷ್ಟ್ರೀಯ ಕಂಪನಿಗಳು ಅವುಗಳ ಪ್ರಭಾವಕ್ಕೆ ರಾಷ್ಟ್ರಗಳು ಒಳಪಟ್ಟು ಅವುಗಳ ಸಾಮರ್ಥ್ಯ ಅನ್ನೋದು ಇಲ್ಲಿ ಕಡಿಮೆ ಆಯಿತು ಅಂತ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ, ಕಲ್ಯಾಣ ರಾಜ್ಯ ಕುರಿತಂತೆ ಒಂದು ಟೀಕೆ ಎಂದರೆ? ಈ ಕಲ್ಯಾಣ ರಾಜ್ಯ ಸ್ಥಾಪಿಸಬೇಕು ಅಂತ ಏನು ಶುರು ಮಾಡಿದ್ರು ಅದಕ್ಕೆ ಇರ್ತಕ್ಕಂತಹ ಒಂದು ಟೀಕೆ ಯಾವುದು ಅಂತಂದರೆ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು, ಬಡತನವನ್ನು ಕಡಿಮೆಗೊಳಿಸುವುದು, ರಾಜ್ಯದ ಮೇಲಿನ ಅವಲಂಬನೆಯನ್ನು ಪ್ರೋತ್ಸಾಹಿಸುವುದು, ಸೇವೆಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುತ್ತದೆ.
ಸೊ ಕಲ್ಯಾಣ ರಾಜ್ಯದಿಂದ ಏನಾಗುತ್ತೆ, ಆರ್ಥಿಕ ಬೆಳವಣಿಗೆ ಅನ್ನೋದು ಉತ್ತೇಜನ ಆಗುತ್ತೆ. ಆರ್ಥಿಕವಾಗಿ ದೇಶ ಸದೃಢ ಆಗುತ್ತೆ, ರಾಜ್ಯ ಸದೃಢ ಆಗುತ್ತೆ. ಸೊ ಇದು ಪಾಸಿಟಿವ್ ಇದೆ, ಅದಕ್ಕಾಗಿ ಇದು ಟೀಕೆ ಅಲ್ಲ. ಇನ್ನು ಬಡತನವನ್ನು ಕಡಿಮೆ ಮಾಡುತ್ತೆ. ಸೊ ಕಲ್ಯಾಣ ರಾಜ್ಯದಿಂದ ಸಹಾಯ ದೊರೆಯುವುದರಿಂದ ಜನರಲ್ಲಿ ಬಡತನ ಅನ್ನೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ನು ರಾಜ್ಯದ ಮೇಲಿನ ಅವಲಂಬನೆಯನ್ನು ಪ್ರೋತ್ಸಾಹಿಸುವುದು, ಇದು ಸರಿಯಾದ ಉತ್ತರ ಆಗಿದೆ. ಯಾಕಂದರೆ ಜನರಿಗೆ ಎಲ್ಲವನ್ನು ಫ್ರೀಯಾಗಿ ಕೊಡುವುದರಿಂದ ಜನರು ಹೆಚ್ಚು ಶ್ರಮ ಪಡುವುದರ ಕಡೆಗೆ ತಮ್ಮ ಗಮನವನ್ನು ಹರಿಸುವುದಿಲ್ಲ. ಎಲ್ಲದಕ್ಕೂ ರಾಜ್ಯದ ಮೇಲೆ ಅವಲಂಬನೆ ಅನ್ನೋದು ಹೆಚ್ಚಾಗುತ್ತೆ. ಇದು ಕಲ್ಯಾಣ ರಾಜ್ಯದ ಬಗ್ಗೆ ಇರತಕ್ಕಂತಹ ಒಂದು ಟೀಕೆಯಾಗಿದೆ. ಸೇವೆಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುತ್ತದೆ. ಸೊ ಇದನ್ನು ಕೂಡ ಪಾಸಿಟಿವ್ ಇದಾಗಿದೆ. ಸೇವೆಗಳಿಗೆ ಸಮಾನ ಅವಕಾಶ, ಬಡವರಿಗೂ ಕೂಡ ಒಂದು ಉದ್ಯೋಗದಲ್ಲಿ ಮೀಸಲಾತಿಯನ್ನು ದೊರಕಿಸುವ ಮೂಲಕ ಸಮಾನ ಅವಕಾಶವನ್ನು ಒದಗಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಟೀಕೆ ಯಾವುದು ಇದರಲ್ಲಿ ಅಂತಂದರೆ, ರಾಜ್ಯದ ಮೇಲಿನ ಅವಲಂಬನೆಯನ್ನು ಪ್ರೋತ್ಸಾಹಿಸುವುದು. ಇದು ಒಂದು ಟೀಕೆ ಆಗಿದೆ ಅಂತ ಹೇಳ್ಬೋದು. ಸರಿಯಾದ ಉತ್ತರ ರಾಜ್ಯದ ಮೇಲಿನ ಅವಲಂಬನೆಯನ್ನು ಪ್ರೋತ್ಸಾಹಿಸುವುದು. ವಿವರಣೆಯನ್ನು ಇಲ್ಲಿ ನೋಡಿ. ಕಲ್ಯಾಣ ರಾಜ್ಯ ನಾಗರಿಕ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸುತ್ತದೆ. ಕಲ್ಯಾಣ ರಾಜ್ಯದ ಮುಖ್ಯ ಉದ್ದೇಶ ವಿವಿಧ ಯೋಜನೆಗಳ ಮೂಲಕ ಬಡವರಿಗೂ ಕೂಡ ಶಿಕ್ಷಣವನ್ನು ಒದಗಿಸುವುದು, ಆರೋಗ್ಯ, ಉದ್ಯೋಗ ಎಲ್ಲ ಭದ್ರತೆಯನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಆದರೆ ಕಲ್ಯಾಣ ರಾಜ್ಯದ ಪ್ರಮುಖ ಟೀಕೆ ಎಂದರೆ ಜನರು ಸರ್ಕಾರದ ನೆರವಿನ ಮೇಲೆ ಹೆಚ್ಚು ಅವಲಂಬಿತವಾಗುವ ಸಾಧ್ಯತೆ. ಅಂದರೆ ದುಡಿದು ತಿನ್ನುವ ಬದಲು ಕೆಲವರು ಕೂತು ತಿನ್ನುವಂತಹ ಸಂದರ್ಭ ಸೃಷ್ಟಿಯಾಗುತ್ತೆ ಅಂತ ಕೆಲವರು ಟೀಕೆ ಮಾಡ್ತಾರೆ. ಹೆಚ್ಚು ಗಮನ ವಹಿಸುವುದಿಲ್ಲ ಉದ್ಯೋಗ ಮಾಡಲು, ಕೆಲವರು ರಾಜ್ಯದ ಮೇಲೇ ಅವಲಂಬಿತ ಆಗ್ತಾರೆ ಅಂತ ಟೀಕೆಯನ್ನು ಮಾಡಿದ್ದಾರೆ. ಇದರಿಂದ ಸ್ವಾವಲಂಬನೆ ಮತ್ತು ವೈಯಕ್ತಿಕ ಪ್ರಯತ್ನಗಳು ಕಡಿಮೆಯಾಗಬಹುದು ಎಂದು ವಿಮರ್ಶಕರು ಅಭಿಪ್ರಾಯ ಪಡುತ್ತಾರೆ. ತಮ್ಮ ವೈಯಕ್ತಿಕ ಪ್ರಯತ್ನ ಮಾಡೋದನ್ನು ಕಡಿಮೆ ಮಾಡ್ತಾರೆ, ಅವರು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗ್ತಾರೆ ಅಂತ ಇಲ್ಲಿ ವಿಮರ್ಶಕರು ಹೇಳ್ತಾರೆ. ಉಳಿದ ಆಯ್ಕೆಗಳು ಕಲ್ಯಾಣ ರಾಜ್ಯದ ಉದ್ದೇಶಗಳು ಮತ್ತು ಅಥವಾ ಪ್ರಯೋಜನಗಳಾಗಿವೆ, ಇವು ಟೀಕೆಗಳು ಅಲ್ಲ. ಅಂದರೆ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚು ಮಾಡೋದು, ಬಡತನ ಕಡಿಮೆ ಮಾಡೋದು, ಸೇವೆಗಳಿಗೆ ಸಮಾನ ಅವಕಾಶವನ್ನು ಒದಗಿಸುವುದು, ಇವು ಎಲ್ಲ ಕಲ್ಯಾಣ ರಾಜ್ಯದ ಉದ್ದೇಶಗಳು ಮತ್ತು ಪ್ರಯೋಜನಗಳಾಗಿವೆ. ಇವುಗಳು ಟೀಕೆಗಳಲ್ಲ. ಆದ್ದರಿಂದ ಸರಿಯಾದ ಉತ್ತರ 3. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಇದೇ ರೀತಿಯ ಕ್ಲಾಸ್ಗಳು ನಿಮಗೆ ಬೇಕಾಗಿದ್ದರೆ ಕಂಪ್ಲೀಟ್ 2025 KCET ಪೊಲಿಟಿಕಲ್ ಸೈನ್ಸ್ನ ಕ್ವಶನ್ ಪೇಪರ್ಗಳನ್ನು ಒಂದೊಂದಾಗಿ ಬಿಡಿಸುತ್ತಾ ಹೋಗೋಣ. ನೀವು ಸಪೋರ್ಟ್ ಮಾಡಿದರೆ ನಾನು ಹೀಗೆ ಕಂಟಿನ್ಯೂ ಆಗಿ ಕ್ಲಾಸ್ಗಳನ್ನು ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.